ಆತ್ಮೀಯ ಬಂಧುಗಳೇ, ವಿವೇಕಾನಂದರು ಈಗ ಪೆನಿನ್ಸುಲಾರ್ ಹಡಗಿನ ಮೂಲಕ ಅಮೆರಿಕದತ್ತ ಪ್ರಯಾಣವನ್ನು ಬೆಳೆಸಿದರು. ಅದು ಜಪಾನಿನ ಯಾಕೋಹಾಮದ ಕಡೆಗೆ ಹೋಗಿ ಅಲ್ಲಿ ಮುಂದೆ ಸಾಗುವಂಥದ್ದು. ಇಲ್ಲಿ ವಿವೇಕಾನಂದರು ಒಟ್ಟು ಅವತ್ತು ಆ ಹಡಗಿನಲ್ಲಿ ಪ್ರಯಾಣ ಮಾಡಿದಂಥ ಮೈಲಿಗಳು ಎಷ್ಟು ದೂರ ಅಂತಂದರೆ 8,000 ಮೈಲಿ. ಪ್ರಯಾಣದ ಅವಧಿ 2 ತಿಂಗಳು. 2 ತಿಂಗಳು ಹಡಗಿನಲ್ಲಿ ಪ್ರಯಾಣ ಮಾಡಬೇಕಾಗಿತ್ತು. 8,000 ಮೈಲಿ ಹಡಗಿನಲ್ಲಿ ಪ್ರಯಾಣ. ಈ ಸುದೀರ್ಘ ಪ್ರಯಾಣದ ಉದ್ದಕ್ಕೂ ಸ್ವಾಮೀಜಿ ಹೊಸ ಹೊಸ ದೃಶ್ಯಗಳನ್ನ ಕಾಣ್ತಾ ಇದ್ರು, ಹೊಸ ಹೊಸ ವಿಷಯಗಳನ್ನ ಕಲಿತಾ ಇದ್ರು, ನೋಡ್ತಾ ಇದ್ರು. ಇದೇ ಹಡಗಿನಲ್ಲಿ ಹಿಂದೊಮ್ಮೆ ಮುಂಬೈಯಲ್ಲಿ ಅವರ ಅತಿಥಿಯನಾಗಿದ್ದ ಸೇಠ್ ಜಬಿಲ್ ದಾಸನು ಪ್ರಯಾಣ ಮಾಡುತ್ತಿದ್ದ. ಈಗ ಆ ಪೆನಿನ್ಸುಲಾದ ಹಡಗು ಯಾಕೋಹಾಮದಲ್ಲಿ ಅಂದ್ರೆ ಜಪಾನ್ನಲ್ಲಿ ಲಂಗರ್ ಹಾಕಿತ್ತು. ಅಲ್ಲಿ ಒಂದು 2-3 ದಿನ ಅವರಿಗೆ ಬಿಡುವಿತ್ತು. ವಿವೇಕಾನಂದರು ಇಡೀ ಜಪಾನನ್ನ ಒಂದು ಸಾರಿ ನೋಡ್ಕೊಂಡ್ ಬರ್ತಾರೆ. ಆ ಯಾಕೋಹಾಮದಲ್ಲಿ ಸಿಟಿಯನ್ನು ನೋಡ್ತಾ ಸ್ವಾಮೀಜಿಗೆ ಬಹಳ ಪ್ರಭಾವಿತರಾಗ್ತಾರೆ. ಜಪಾನ್ ಜನರ ಜೀವನ, ಅವರ ದೇಶ ಪ್ರೇಮ, ಅವರು ಬೆಳೆದಂತ ರೀತಿ ಅದನ್ನ ನೋಡಿ ಅವರು ಮದ್ರಾಸಿನ ಶಿಷ್ಯರಿಗೆ ಪತ್ರವನ್ನು ಬರೀತಾರೆ. ಅಲ್ಲಿಂದಲೇ ಹಡಗಿನಿಂದಲೇ, ಈ ಜಪಾನಿಯರು ಜಗತ್ತಿನಲ್ಲೇ ಅತ್ಯಂತ ಶುಚಿಯಾದವರು. ಇಲ್ಲಿ ಪ್ರತಿಯೊಂದು ತುಂಬ ಚೊಕ್ಕಟ, ಅಚ್ಚುಕಟ್ಟು, ಹೆಚ್ಚು ಕಡಿಮೆ ಪ್ರತಿಯೊಂದು ರಸ್ತೆಯೂ ಅಗಲವಾಗಿದೆ, ನೇರವಾಗಿದೆ ಮತ್ತು ಸಮತಟ್ಟವಾಗಿದೆ. ಇವರ ಪುಟ್ಟ ಮನೆಗಳು ಹಕ್ಕಿಯ ಪಂಜರದಂತೆ. ಪ್ರತಿಯೊಂದು ಹಳ್ಳಿ ಪಟ್ಟಣದ ಹಿನ್ನೆಲೆಯಲ್ಲೂ ಪೀತದಾರು ವೃಕ್ಷಗಳಿಂದ ಆವೃತವಾದ ನಿತ್ಯ ಹರಿದ್ವರ್ಣದ ಸುಂದರ ಬೆಟ್ಟವಿರುತ್ತದೆ. ಅಂದರೆ ಪೀತದಾರು ಅಂದ್ರೆ ಹಳದಿ ಗಿಡಗಳು. ಆ ಗಿಡಗಳಿಂದ, ಹಸಿರಾದ ಗಿಡಗಳಿಂದ, ಆ ಗಿಡದ ಹೆಸರು ಪೀತದಾರು ವೃಕ್ಷಗಳಿಂದ ಆವೃತವಾದ ನಿತ್ಯ ಹರಿದ್ವರ್ಣದ ಸುಂದರ ಬೆಟ್ಟವಿರುತ್ತದೆ. ಈ ಜಪಾನಿಯರ ವೇಷಭೂಷಣಗಳು, ನಡಿಗೆ, ಮಾತುಕತೆ, ಅಭಿರುಚಿಗಳು, ಹಾವಭಾವಗಳು ಪ್ರತಿಯೊಂದು ಕಣ್ಣಿಗೆ ಹಬ್ಬವನ್ನುಂಟು ಮಾಡುವಂತ ಬರಿತಾರೆ. ಬರಿತಾ ಆಮೇಲೆ ಮತ್ತೆ ಇನ್ನೊಂದು ಕಡೆಗೆ ಬರಿತಾರೆ. ಅಂದ್ರೆ ಅದನ್ನೆಲ್ಲವನ್ನು ನೋಡಿ ಜಪಾನಿಯರು ಆಧುನಿಕ ಯುಗದ ಬದಲಾದ ಜೀವನ ಅವಶ್ಯಕತೆಗಳ ಬಗ್ಗೆ ಸಂಪೂರ್ಣ ಎಚ್ಚೆತ್ತಿರುವಂತೆ ತೋರ್ತಾ ಇದೆ ಅಂತ ಜಪಾನಿಯರ ಬಗ್ಗೆ ವಿವೇಕಾನಂದರ ಅಭಿಪ್ರಾಯ. ಈಗ ಅವರು ತಾವೇ ಅನ್ವೇಷಿಸಿದ ಹೊಸ ಬಗೆಯ ಕೋವಿಗಳಿಂದ ಅಂದ್ರೆ ಬಂದೂಕುಗಳಿಂದ ಸಜ್ಜಾದ ಅತ್ಯಾಧುನಿಕ ಸೈನಿಕ ಪಡೆಯನ್ನ ನಿರ್ಮಿಸಿಕೊಂಡಿದ್ದಾರೆ. ಅಲ್ಲದೆ ತಮ್ಮ ನೌಕಾಪಡೆಯನ್ನು ಬೆಳೆಸಿಕೊಂಡು ಹೋಗುತ್ತಲೇ ಇದ್ದಾರೆ. ಇಲ್ಲಿನ ಬೆಂಕಿ ಕಡ್ಡಿಯ ಕಾರ್ಖಾನೆಗಳು ನೋಡೋದಕ್ಕೆ ಎಷ್ಟು ಚಂದ. ಅಂತೂ ಅವರು ತಮ್ಮ ರಾಷ್ಟ್ರಕ್ಕೆ ಬೇಕಾದ ಎಲ್ಲವನ್ನೂ ತಾವೇ ಉತ್ಪಾದಿಸುವ ಹಠ ತೊಟ್ಟಂತಿದೆ ನೋಡಿ. ಸರ್ವಸಂಗ ಪರಿತ್ಯಾಗಿಯಾದ ಸನ್ಯಾಸಿಯೊಬ್ಬ ಲೌಕಿಕ ಜೀವನದ ಸಮೃದ್ಧಿ, ಸುವ್ಯವಸ್ಥೆಗಳಿಗೆ ಬೇಕಾದ ಅವಶ್ಯಕತೆಗಳನ್ನು ಎತ್ತಿ ತೋರಿಸುವ ಸ್ವಾರಸ್ಯವನ್ನ ನಾವಿಲ್ಲಿ ಗಮನಿಸಬೇಕು. ಅವರು ಮತ್ತೆ ಮದ್ರಾಸಿನ ಶಿಷ್ಯರಿಗೆ ಬರೀತಾರೆ, ನಮ್ಮ ದೇಶದ ಯುವಕರು ಪ್ರತಿ ವರ್ಷವೂ ಹೆಚ್ಚೆಚ್ಚು ಸಂಖ್ಯೆಯಲ್ಲಿ ಚೀನಾ ಹಾಗೂ ಜಪಾನುಗಳಿಗೆ ಭೇಟಿ ನೀಡುವಂತಾಗಬೇಕು. ಜಪಾನಿಯರ ಪಾಲಿಗಂತೂ ಭಾರತವೆಂದರೆ ಇನ್ನೂ ಎಲ್ಲ ಶ್ರೇಷ್ಠ ಉನ್ನತ ವಿಚಾರಗಳ ಸ್ವಪ್ನ ಲೋಕವೇ ಆಗಿದೆ. ಅಂದರೆ ಭಾರತೀಯರ ಬಗ್ಗೆ ಜಪಾನಿಯರಿಗೆ ಅಷ್ಟು ಗೌರವ ಇದೆ. ಯಾಕಂದ್ರೆ ಜಪಾನಿಯರಿಗೆ ಅನುಸರಿಸುವಂತ ಧರ್ಮ ಬೌದ್ಧ ಧರ್ಮ. ಅದು ಬುದ್ಧನ ನಾಡು ಅಂತಕ್ಕಂಥ, ಅಂದ್ರೆ ತಮ್ಮ ಗುರುವಿನ ನಾಡು ಅಂತಕ್ಕಂಥ ಭಾವನೆ ಅವರಿಗಿದೆ. ಅದನ್ನು ಬರಿತಾ ಹೇಳ್ತಾರೆ, ಸ್ವಪ್ನಲೋಕವಾಗಿದೆ. ಆದರೆ ನೀವೆಂತವರು? ಜೀವನವಿಡೀ ಕಾಡು ಹರಟೆಯಲ್ಲೇ ಮುಳುಗಿರುವರು, ಕೇವಲ ಹರಟೆ ಮಲರು. ಇನ್ನೆಂತವ್ರು ನೀವು? ಬನ್ನಿ ಇಲ್ಲಿಗೆ, ಈ ಜನರನ್ನು ನೋಡಿ ಬಳಿಕ ನಾಚಿಕೆಯಿಂದ ಮುಖ ಮುಚ್ಚಿಕೊಂಡು ಕುಳಿತುಕೊಳ್ಳಿ. ಸಮುದ್ರ ದಾಟಿದರೆ ನಿಮ್ಮ ಜಾತಿ ಕೆಟ್ಟು ಹೋಗುತ್ತದೆ ಅಲ್ವೇ? ಬುದ್ಧಿ ಕೆಟ್ಟ ಅರಳು ಮರಳು ಜನಾಂಗ. ವಿವೇಕಾನಂದರು ಬೈತಾ ಇದ್ದಾರೆ. ಇವತ್ತಿಗೂ ಬಹಳ ಜನ ಈ ಸಂಪ್ರದಾಯವಾದಿಗಳು ಅವತ್ತಂತೂ ಹಾಗೆ ಭಾವಿಸಿದ್ರು. ಅಮೆರಿಕಾಗೆ ವಿವೇಕಾನಂದರು ಹಡಗಲ್ಲಿ ಹೋಗಿದ್ದು ಅಂದ್ರೆ ಸಮುದ್ರ ದಾಟಬಾರ್ದು ಅಂತ. ಆದ್ರೆ ವಿವೇಕಾನಂದರು ಹೇಳ್ತಾ ಇದ್ದಾರೆ, ಬುದ್ಧಿ ಕೆಟ್ಟ ಅರಳು ಮರಳ ಜನಾಂಗ ಆಗಿದೆ ನಿಮ್ಮದು ಅಂತ. ಹೊರಗಡೆ ಜಗತ್ತು ಹೇಗಿದೆ ಅಂತ ನೋಡಿ ನೀವು ಬಾವಿ ಕಪ್ಪೆ ಆಗಿದ್ದೀರಿ ಅಂತ ಅನ್ನೋದನ್ನೆಲ್ಲ ಅವರನ್ನ ಮಾತಿನಲ್ಲಿ ಮುಂದುವರಿಸ್ತಾರೆ. ಆ ಮಾತುಗಳನ್ನೆಲ್ಲ ಓದಿದಂತ ಮದ್ರಾಸಿನ ಯುವಕರು ಬಹಳ ಸ್ಫೂರ್ತಿಗೊಳ್ತಾರೆ. ವಿವೇಕಾನಂದರ ಭಾರತದ ಬಗ್ಗೆ, ಭಾರತ ಹೇಗೆ ಎಚ್ಚೆತ್ತುಕೊಳ್ಬೇಕಾಗಿದೆ ಅನ್ನೋದ್ರ ಬಗ್ಗೆ ವಿವೇಕಾನಂದ ನೀಡಿದಂಥ ಮಾರ್ಗದರ್ಶನ ಇದೆ ಅಂತ ಭಾವಿಸಿ ಅವರೆಲ್ಲ ತಮ್ಮ ಜೀವನವನ್ನು ಪರಿವರ್ತಿಸಿಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾರೆ. ಇದೇ ಹಡಗಿನಲ್ಲಿ ಪ್ರಯಾಣ ಮಾಡುವಾಗ ನಡೆದಂತ ಒಂದು ಅದ್ಭುತವಾದಂತಹ ಘಟನೆ ಮತ್ತು ಇವತ್ತಿನ ಆಧುನಿಕ ಭಾರತ ನಿರ್ಮಾಣ ಆಗೋದಕ್ಕೆ ಒಂದು ಕಾರಣೀಭೂತವಾದಂಥ ವೈಜ್ಞಾನಿಕ ಮತ್ತು ತಾಂತ್ರಿಕ
ಕ್ಷೇತ್ರದಲ್ಲಿ ಆಗೋದಕ್ಕೆ ಕಾರಣವಾದಂಥದ್ದು ಇನ್ ಭಾರತೀಯ ವಿಜ್ಞಾನ ಸಂಸ್ಥೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, ಅದನ್ನ ಬೆಂಗಳೂರಿನಲ್ಲಿ ಸ್ಥಾಪನೆ ಮಾಡಿದಂಥ ಜೆಮ್ಶೆಡ್ಜಿ ಟಾಟಾ ಅವರು ಅವರು ಮತ್ತು ವಿವೇಕಾನಂದರು ಇಬ್ಬರು ಒಂದೇ ಹಡಗಿನಲ್ಲಿ ಪ್ರಯಾಣವನ್ನು ಮಾಡ್ತಾ ಇರ್ತಾರೆ. ವಿವೇಕಾನಂದರು ಈ ಜಪಾನಿನ ಬಗ್ಗೆ ಇದೆಲ್ಲವನ್ನು ನೋಡಿದ ಮೇಲೆ ಜೆಮ್ಶೆಡ್ಜಿ ಟಾಟಾ ಜೊತೆಗೆ ಮಾತನಾಡ್ತಾ ಅವ್ರು ಹೇಳ್ತಾರೆ, ನೀವು ಏನಾದರೂ ಮಾಡಿ ಏನ್ ಮಾಡ್ಬೇಕಂತಿದ್ದೇನೆ ಅಂತ ವಿಚಾರಣೆ ಮಾಡಿದಾಗ ಈಗ ಅವರು ಬೇರೆ ಕಡೆಗೆಲ್ಲೋ ಇಂಡಸ್ಟ್ರಿ ಹಾಕ್ಬೇಕಂತಿದ್ದೇನೆ ಅಂತ ಹೇಳಿದಾಗ ವಿವೇಕಾನಂದ ಹೇಳ್ತಾರೆ, ನೀವು ಬೇರೆ ಕಡೆ ಮಾಡಬೇಡಿ, ನಮ್ಮ ದೇಶದಲ್ಲೇ ಮಾಡಿ, ನಮ್ಮ ದೇಶದ ಜನರಿಗೆ ಈ ತಾಂತ್ರಿಕತೆ ಹೇಳಿಕೊಡುವಂಥದ್ದು ಮತ್ತು ಸಂಶೋಧನಾ ಕೇಂದ್ರ ಅಲ್ಲಿಂದ ಆಗಬೇಕು ಅಂತ ಹೇಳಿ ಅವರ ಇಬ್ಬರ ಮಧ್ಯೆ ಒಂದು ಮಾತುಕತೆ ನಡೀತಿದೆ. ಅವರಿಂದ ತಾವು ಅತ್ಯಂತ ಪ್ರಭಾವಿತರಾಗಿ ಆಮೇಲೆ ಈ ರೀತಿಯ ಒಂದು ಸಂಸ್ಥೆಯನ್ನು ಸ್ಥಾಪಿಸೋದಕ್ಕೆ ವಿವೇಕಾನಂದನೇ ನನಗೆ ಪ್ರೇರಣೆ ಮತ್ತು ಕಾರಣ ಅಂತ ಜೆಮ್ಶೆಡ್ಜಿ ಟಾಟಾ ಅವರೇ ಹೇಳ್ತಾರೆ. ಅವರ ಮತ್ತು ವಿವೇಕಾನಂದ ಮಧ್ಯೆ ಪತ್ರ ಸಂಬಂಧ ಕೂಡ ಸಂಪರ್ಕ ನಡೀತದೆ. ಆ ಪತ್ರಗಳೆಲ್ಲ ಮುಂದೆ ಇದೆ, ಅವುಗಳನ್ನ ಆಮೇಲೆ ನೋಡ್ಬೋದು. ಈಗ ಒಟ್ಟಿನಲ್ಲಿ ಅವರಿಬ್ಬರ ಒಂದು ಆ ಸಂಸ್ಥೆ ಪ್ರಾರಂಭಕ್ಕೆ ಬೇಕಂತ ಪ್ರೇರಣೆ ಈ ಹಡಗಿನಲ್ಲಿ ಮಾತನಾಡ್ತಾ ಇದ್ದಾಗ ಸಿಕ್ಕಿದ್ದು ಅಂತ ನಮಗೆ ಅನಿಸುತ್ತೆ. ಆ ಭಾರತೀಯ ವಿಜ್ಞಾನ ಸಂಸ್ಥೆಯಿಂದಲೇ ಇವತ್ತು ಬೇರೆ ಎಲ್ಲ ವೈಜ್ಞಾನಿಕ ಸಂಸ್ಥೆಗಳು, ವಿಜ್ಞಾನಿಗಳು, ಎಂತೆಂಥ ಶ್ರೇಷ್ಠ ವಿಜ್ಞಾನಿಗಳು, ಸಿ.ವಿ. ರಾಮನ್ ಅಂತ ವಿಜ್ಞಾನಿಗಳೆಲ್ಲ ಹುಟ್ಟೋದಕ್ಕೆ ಕಾರಣ ಆಗಿದ್ದು ಆ ಭಾರತೀಯ ವಿಜ್ಞಾನ ಸಂಸ್ಥೆ. ಹಾಗಾಗಿ ನಾವು ಇವತ್ತು ವೈಜ್ಞಾನಿಕ ಕ್ಷೇತ್ರದಲ್ಲಿ, ಬಾಹ್ಯಾಕಾಶ ಸಂಸ್ಥೆ ಕ್ಷೇತ್ರದಲ್ಲಿ ಏನಾದರೂ ಸಾಧನೆಯನ್ನು ಮಾಡ್ತಾ ಇದ್ದೇವೆ ಅನ್ನೋದಕ್ಕೆ ಅಂದರೆ ಅದಕ್ಕೆ ಮೂಲ ಪ್ರೇರಣೆ ವಿವೇಕಾನಂದರು. ಮತ್ತೆ ನಾನು ಮೊನ್ನೆ ಹೇಳಿದ ಹಾಗೆ ನಿವೇದಿತ ಬಗ್ಗೆ ಮಾತನಾಡಬೇಕಾದ್ರೆ ಹೇಳಿದ್ದೆ ಏನಂತಂದ್ರೆ, ಆ ಜೆಮ್ಶೆಡ್ಜಿ ಟಾಟಾ ಅವರು ಭಾರತೀಯ ವಿಜ್ಞಾನ ಸಂಸ್ಥೆಯನ್ನ ಅಲ್ಲಿ ಬೆಂಗಳೂರಿನಲ್ಲಿ ಪ್ರಾರಂಭ ಮಾಡಬೇಕಂದಾಗ ಅದಕ್ಕೆ ಭೂಮಿಯ ಅವಶ್ಯಕತೆಯನ್ನ ಮೈಸೂರು ಮಹಾರಾಜರು ಪೂರೈಸ್ತಾರೆ. ಆಮೇಲೆ ಅದಕ್ಕೆ ಬೇಕಾದ ಪರ್ಮಿಷನ್ ಬ್ರಿಟಿಷ್ ಸರ್ಕಾರದಿಂದ ಕೊಡಿಸೋದಕ್ಕಾಗಿ ನಿವೇದಿತೆ ಪ್ರಯತ್ನ ಮತ್ತು ಅವಳ ಮಾರ್ಗದರ್ಶನ ಅಲ್ಲಿ ಸಿಗುತ್ತೆ ಅನ್ನುವಂಥದ್ದನ್ನ ನಾವೆಲ್ಲರೂ ಮರೆಯಬಾರದು.